ನಮಸ್ಕಾರ. ಮಾನವರು ಈಗಲೂ ವಿಕಾಸಗೊಳ್ಳುತ್ತಿದ್ದಾರೆಯೇ? ಇದು ಇಂದು ನಮ್ಮ ವಿಷಯ. ಎಲ್ಲ ಜೀವಿಗಳು ಈಗ ಇರುವಂತೆಯೇ ಇದ್ದು ಅಂತ ನಂಬುವ ದೈವ ಸೃಷ್ಟಿವಾದಿಗಳು ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದ ನಿಜವೇ ಆಗಿದ್ದರೆ ನಮ್ಮ ಮುಂದೆ ಈಗ ಇರುವ ಇತರ ಪ್ರಾಣಿಗಳು ಹಾಗೆ ಮನುಷ್ಯರು ಏಕೆ ವಿಕಾಸವಂತ ಇಲ್ಲ ಅನ್ನುವ ವಾದವನ್ನು ಆಗಾಗ್ಗೆ ಮುಂದೊಡ್ತಾ ಇರ್ತಾರೆ. ಹಾಗೆಯೇ ವಿಕಾಸವಾದವನ್ನು ಒಪ್ಪುವವರಲ್ಲಿ ಕೆಲವರು ಈ ಹಿಂದೆ ಮಾನವ ವಿಕಾಸಗೊಂಡಿರೋದು ನಿಜ, ಆದರೆ ಆಧುನಿಕ ತಂತ್ರಜ್ಞಾನ ಮತ್ತು ವೈದ್ಯಕೀಯದ ಸಹಾಯದಿಂದ ಮಾನವ ಪ್ರಕೃತಿಯ ನಿಯಂತ್ರಣವನ್ನು ಮೀರಿದಾನೆ. ನೈಸರ್ಗಿಕ ಆಯ್ಕೆಯನ್ನು ನ್ಯಾಚುರಲ್ ಸೆಲೆಕ್ಷನ್ ಪ್ರಭಾವ ಕಡಿಮೆಯಾಗಿ ನಾವು ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಪ್ರಗತಿಯನ್ನು ಅವಲಂಬಿಸಿದ್ದೇವೆ. ಆಧುನಿಕ ತಂತ್ರಜ್ಞಾನ, ವೈದ್ಯಕೀಯ ಸೌಲಭ್ಯಗಳು ಮತ್ತು ಸುಧಾರಿತ ಜೀವನ ಶೈಲಿಯಿಂದಾಗಿ ಮಾನವನ ಜೈವಿಕ ವಿಕಾಸ ನಿಂತೋಗಿದೆ ಅಂತ ವಾದ ಮಾಡಿದ್ದಾರೆ. ಭೂಮಿಯ ಇತಿಹಾಸದಲ್ಲಿ ಜೀವಿಗಳ ಕಥೆ ಅಂತ ಹೇಳಿದ್ರೆ ಅದು ನಿರಂತರವಾದಂಥ ಬದಲಾವಣೆಯ ಕಥೆ. ಸಮುದ್ರದ ಸೂಕ್ಷ್ಮ ಜೀವಿಯಿಂದ ಆರಂಭವಾದಂಥ ಜೀವ ವಿಕಸನದ ಯಾನ ಮೀನು, ಉಭಯಚರಗಳು, ಸರೀಸೃಪಗಳು, ಸಸ್ತನಿ ಮತ್ತು ಕೊನೆಗೆ ಮಾನವನ ವಿಕಸನದವರೆಗೆ ಬಂದಿರೋದು ನಮಗೆಲ್ಲ ಗೊತ್ತಿರೋಂಥ ಸಂಗತಿನೇ. ಸುಮಾರು 70 ಲಕ್ಷ ವರ್ಷಗಳ ಹಿಂದೆ ಮಾನವನ ಪೂರ್ವಜರು ಕಪಿಜಾತಿಯಿಂದ ಅಂದರೆ ವಾನರರಿಂದ ಬೇರ್ಪಟ್ಟಿರುವಂಥ ವಿಜ್ಞಾನಿಗಳು ಊಹೆ ಮಾಡ್ತಾರೆ. ನಂತರ ಹಲವು ಹಂತಗಳಲ್ಲಿ ವಿವಿಧ ಮಾನವ ಪ್ರಭೇದಗಳು ಉದಯಿಸ್ತವೆ. ಅವುಗಳಲ್ಲಿ ಹೋಮೋ ಹ್ಯಾಬಿಲಿಸು, ಹೋಮೋ ಎರೆಕ್ಟಸು ಮತ್ತು ನಿಯಾಂಡರ್ತಲು ಅತ್ಯಂತ ಪ್ರಮುಖವಾದಂಥ ಹೋಮೋ ಪ್ರಭೇದಗಳಾಗಿದ್ದಾವೆ. ಕೊನೆಗೆ ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ಆಧುನಿಕ ಮಾನವ ಅಂದರೆ ಹೋಮೋಸೇಪಿಯನ್ಸು ರೂಪುಗೊಳ್ತಾನೆ. ಈ ಪ್ರಯಾಣದಲ್ಲಿ ಮಾನವ ನಿಂತು ನಡೆಯೋದು, ಕೈಗಳ ನಿಖರವಾದಂಥ ಬಳಕೆ, ದೊಡ್ಡದಾದಂಥ ಮೆದುಳು, ಭಾಷೆ, ಮಾತನಾಡ್ತಕ್ಕಂಥ ಸಾಮರ್ಥ್ಯ ಮತ್ತು ಸಾಮಾಜಿಕ ಸಹಕಾರದಂಥ ಲಕ್ಷಣಗಳನ್ನ ಬೆಳೀತಾ ಹೋಗ್ತವೆ. ಇವೆಲ್ಲ ಕೋಟಿ ವರ್ಷಗಳ ವಿಕಾಸದ ಫಲ. ಆದರೆ ಈಗ ಮಾನವನ ವಿಕಾಸ ಮುಗಿದಿದೆಯೇ ಅಥವಾ ನಾವು ಇನ್ನೂ ವಿಕಾಸಗೊಳ್ತಾ ಇದ್ದೀವಿ ಎನ್ನುವ ದೊಡ್ಡ ಪ್ರಶ್ನೆ ಇಂದಿಗೂ ಜನರನ್ನು ಕಾಡ್ತಾ ಇದೆ. ಜೀವ ವಿಕಾಸ ಅನ್ನೋದು ಕೇವಲ ಡೈನೋಸಾರ್ಗಳ ಕಾಲಕ್ಕೆ ಅಥವಾ ಆದಿಮಾನವನ ಹಂತಕ್ಕೆ ಸೀಮಿತವಾದಂಥ ಒಂದು ಪ್ರಕ್ರಿಯೆ ಅಲ್ಲ. ಲಕ್ಷಾಂತರ ವರ್ಷಗಳ ಹಿಂದೆ ಆರಂಭವಾದಂಥ ಈ ವಿಕಸನದ ಪಥ ಇಂದಿಗೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ವಿಕಸನ ಅತ್ಯಂತ ನಿಧಾನಗತಿಯಲ್ಲಿ ನಡೆಯೋದ್ರಿಂದ ನಮ್ಮ ಜೀವಿತದ ಅವಧಿಯಲ್ಲಿ ಅದನ್ನು ನೇರವಾಗಿ ಗುರುತಿಸೋದು ಕಷ್ಟ. ಆದರೆ ಕಳೆದ ಕೆಲವು ಸಾವಿರ ವರ್ಷಗಳಲ್ಲಿ ಹಾಗೂ ಸದ್ಯದ ಕಾಲಘಟ್ಟದಲ್ಲಿ ಮಾನವರಲ್ಲಿ ಉಂಟಾಗಿರುವ ತಳೀಯ ಬದಲಾವಣೆಗಳಂದರೆ ಜೆನೆಟಿಕ್ ಚೇಂಜಸ್ಸು ನಾವೇನು ವಿಕಾಸದ ಹಾದಿಯಲ್ಲಿದ್ದೇವೆ ಅನ್ನೋದಕ್ಕೆ ಬಲವಾದ ಪುರಾವೆಗಳನ್ನ, ಸಾಕ್ಷಿಗಳನ್ನ ಒದಗಿಸ್ತಾ ಇದ್ದೇವೆ ಅಂತ ಜೀವ ವಿಜ್ಞಾನಿಗಳು ತಿಳಿಸ್ತಾರೆ. ಇದಕ್ಕೆ ಕೆಲವು ಮುಖ್ಯವಾದಂಥ ಸಾಕ್ಷಿ ಪುರಾವೆಗಳನ್ನ ಅವರು ಒದಗಿಸ್ತಾರೆ. ಅದರಲ್ಲಿ ಮೊದಲನೇದು ಹಾಲನ್ನು ಜೀರ್ಣಿಸ್ಕೊಳ್ತಕ್ಕಂಥ, ಪಚನಗೊಳಿಸ್ತಕ್ಕಂಥ, ಹರಿಗಿಸ್ಕೊಳ್ಳುವ ಸಾಮರ್ಥ್ಯ. ಸಸ್ತನಿಗಳ ಸಾಮಾನ್ಯ ನಿಯಮದಂತೆ ಪ್ರಾಣಿಗಳು ಬಾಲ್ಯದ ನಂತರ ತಾಯಿಯ ಹಾಲನ್ನು ಕುಡಿಯೋದಿಲ್ಲ ಮತ್ತು ಅದರ ಮೇಲೆ ಅವಲಂಬನೆಗೊಂಡಿರೋದಿಲ್ಲ. ಮಾನವರಲ್ಲಿ ಕೂಡ ಮೂಲದಲ್ಲಿ ಬಾಲ್ಯ ಮುಗಿದ ನಂತರ ಹಾಲಿನಲ್ಲಿರ್ತಕ್ಕಂಥ ಲ್ಯಾಕ್ಟೋಸ್ ಅನ್ನುವ ಸಕ್ಕರೆಯನ್ನು ಅರಗಿಸ್ಕೊಳ್ತಕ್ಕಂಥ ಲ್ಯಾಕ್ಟೇಸ್ ಕಿಣ್ವದ ಉತ್ಪತ್ತಿ ನಿಂತು ಹೋಗ್ತಾ ಇತ್ತು. ಆದರೆ ಸುಮಾರು 10,000 ವರ್ಷಗಳ ಹಿಂದೆ ಮನುಷ್ಯ ಪಶುಸಂಗೋಪನೆ ಅಂದರೆ ದನಗಳ ಸಾಕೋದು ಮತ್ತು ಕೃಷಿಯನ್ನು ಆರಂಭ ಮಾಡಿದಾಗ ಯುರೋಪ್ ಹಾಗೂ ಆಫ್ರಿಕಾದ ಕೆಲವು ಭಾಗಗಳ ಜನಗಳಲ್ಲಿ ಒಂದು ತಳೀಯ ರೂಪ ಅಂದರೆ ಜೆನೆಟಿಕ್ ಮ್ಯೂಟೇಷನ್ ಉಂಟಾಯಿತು. ಇದು ಮನುಷ್ಯರು ವಯಸ್ಕರಾದ ಮೇಲೂ ಕೂಡ ಹಾಲನ್ನು ಸುಲಭವಾಗಿ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿತು. ಇಂದು ಜಗತ್ತಿನ ಒಂದು ದೊಡ್ಡ ಜನಸಂಖ್ಯೆ ಹಾಲಿನ ಉತ್ಪನ್ನಗಳನ್ನ ಯಾವುದೇ ತೊಂದರೆ ಇಲ್ಲದೆ ಬಳಸ್ತಾ ಇರೋದು ಇತ್ತೀಚಿನ ಜೀವ ವಿಕಸನಕ್ಕೆ ಅತ್ಯುತ್ತಮವಾದಂಥ ಸಾಕ್ಷಿಯಾಗುತ್ತೆ. ಎರಡನೇದಾಗಿ ರೋಗ ನಿರೋಧಕ ಶಕ್ತಿಗಳಲ್ಲಿ ಆದಂಥ ಬದಲಾವಣೆಗಳು. ನಾಗರಿಕತೆ ಬೆಳೆದಂತೆ ಸಾಂಕ್ರಾಮಿಕ ರೋಗಗಳು ಮಾನವನ ಮೇಲೆ ತೀವ್ರವಾದಂಥ ಪ್ರಭಾವವನ್ನು ಬೀರ್ತವೆ. ಉದಾಹರಣೆಗೆ ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ ಮಲೇರಿಯಾ ರೋಗದ ವಿರುದ್ಧ ಹೋರಾಡೋದಕ್ಕೆ ಮಾನವನ ರಕ್ತದ ಕೆಂಪು ರಕ್ತ ಕಣಗಳಲ್ಲಿ ತಳೀಯವಾದಂಥ ಬದಲಾವಣೆಯಾಗಿ ಸಿಕಲ್ ಸೆಲ್ ಗುಣಲಕ್ಷಣಗಳು ವಿಕಾಸಗೊಂಡಿದ್ದಾವೆ. ಅದೇ ರೀತಿ ಕರಾವಳಿ ಮತ್ತು ನಗರ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥ ಜನರಲ್ಲಿ ಹೊಸ ಸಾಂಕ್ರಾಮಿಕ ರೋಗಗಳನ್ನ ತಡೆದುಕೊಳ್ತಕ್ಕಂಥ ಜೀನುಗಳು ಅಂದರೆ ವಂಶವಾಹಕಗಳು ಹೆಚ್ಚು ಪ್ರಬಲವಾಗ್ತಾ ಇರೋದನ್ನು ಗುರುತಿಸಲಾಗುತ್ತೆ. ಮೂರನೇದಾಗಿ ಎತ್ತರದ ಪ್ರದೇಶಗಳಿಗೆ ಹೊಂದ್ಕೊಳ್ತಕ್ಕಂಥ ಸಾಮರ್ಥ್ಯ. ಟಿಬೆಟ್ ಅಥವಾ ಆಂಡೀಸ್ ಪರ್ವತಗಳಂತಹ ಅತ್ಯಂತ ಎತ್ತರದ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುವ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರಲ್ಲಿ ವಿಶೇಷವಾದಂಥ ಶಾರೀರಿಕ ವಿಕಾಸ ನಡೆದೋಗುತ್ತೆ. ಟಿಬೆಟ್ನರ ರಕ್ತದಲ್ಲಿ ಆಮ್ಲಜನಕವನ್ನು ಸಮರ್ಥವಾಗಿ ಬಳಸ್ಕೊಳ್ತಕ್ಕಂಥ ಜೀನ್ ರೂಪಾಂತರಗಳು, ಉದಾಹರಣೆಗೆ EPASA ಜೀನು ಕಂಡುಬರ್ತದೆ. ಇದು ಸಾಮಾನ್ಯ ಬಯಲು ಪ್ರದೇಶದ ಜನರಿಗಿಂತ ಬೇರೆಯಾಗಿದ್ದು ಕೇವಲ ಕೆಲವು ಸಾವಿರ ವರ್ಷಗಳ ಅವಧಿಯಲ್ಲಿ ವಿಕಾಸಗೊಂಡಿರ್ತಕ್ಕಂಥ ಅಂಶ ಆಗೈತೆ. ನಾಲ್ಕನೇದಾಗಿ ವಿವೇಕದ ಹಲ್ಲುಗಳ ಕಣ್ಮರೆ. ಆದಿಮಾನವ ಬೇಯಿಸದಂಥ ಗಟ್ಟಿ ಆಹಾರ, ಮಾಂಸ ಮತ್ತು ಬೇರುಗಳನ್ನಾಗಿಕ್ಕೆ ದೊಡ್ಡ ದವಡೆ ಹಾಗೂ ವಿವೇಕದ ಹಲ್ಲುಗಳು ಅಂದರೆ ವಿಸ್ಡಮ್ ಟೂತ್ನ ಹೊಂದಿದ್ದ. ಆದರೆ ಮನುಷ್ಯ ಆಹಾರವನ್ನು ಬೇಯಿಸಿ ಮೃದುಗೊಳಿಸಿ ಮೆತ್ತಗೆ ಮಾಡಿ ತಿನ್ನೋದಕ್ಕೆ ಪ್ರಾರಂಭ ಮಾಡಿದಾಗಲಿಂದ ದವಡೆಯ ಗಾತ್ರ ಚಿಕ್ಕದಾಗ್ತಾ ಬಂತು.
ಇಂದು ಅನೇಕ ಜನರಲ್ಲಿ ವಿವೇಕದ ಹಲುಗಳು ಮೂಡೋದೇ ಇಲ್ಲ, ಅಥವಾ ಮೂಡಿದರೂ ಕೂಡ ಅವುಗಳಿಗೆ ಜಾಗ ಇಲ್ಲದೆ ಅವುಗಳನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಬೇಕಾಗುತ್ತೆ. ಇದು ನಮ್ಮ ದೇಹದ ಅನಗತ್ಯ ಒಂದು ಅಂಗ ವಿಕಾಸದ ಹಾದಿನಲ್ಲಿ ಕ್ರಮೇಣ ಕಣ್ಮರೆಯಾಗೋದನ್ನು ತೋರಿಸ್ತಾ ಐತೆ. ಇಂದಿನ ವಿಕಾಸದ ವೇಗ ಮತ್ತು ದಿಕ್ಕು ಬದಲಾಗೈತೆ. ಇದಕ್ಕೆ ಹಲವಾರು ಮುಖ್ಯವಾದಂಥ ಕಾರಣಗಳಿದ್ದಾವೆ. ಸಂಸ್ಕೃತಿ ಮತ್ತು ತಂತ್ರಜ್ಞಾನದಲ್ಲಿ ಮುಖ್ಯವಾದಂಥದ್ದು. ಇಂದು ನಾವು ಕೇವಲ ಪ್ರಕೃತಿಯ ನಿಯಮಗಳಿಗೆ ಮಾತ್ರ ಒಳಪಟ್ಟಿಲ್ಲ. ನಮ್ಮ ತಂತ್ರಜ್ಞಾನ, ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನ ಸ್ವಾಭಾವಿಕ ಆಯ್ಕೆಯನ್ನು, ನೈಸರ್ಗಿಕ ಆಯ್ಕೆಯ ತೀವ್ರತೆಯನ್ನು ಕಡಿಮೆ ಮಾಡೈತೆ. ಮುಂಚೆ ಗುಣಪಡಿಸಲಾಗದಂಥ ಕಾಯಿಲೆಗಳಿಂದ ಸಾಯ್ತಾ ಇದ್ದವರು ಇವತ್ತು ಔಷಧಗಳ ನೆರವಿನಿಂದ ಬದುಕುಳಿದು ತಮ್ಮ ವಂಶವಾಹಕಗಳಿಗೆ, ಮುಂದಿನ ಪೀಳಿಗೆಗೆ ಇದನ್ನು ದಾಟಿಸ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹಲವಾರು ರೋಗಗಳಿಗೆ ನೈಸರ್ಗಿಕ ನಿರೋಧ ಶಕ್ತಿಯನ್ನು ಮನುಷ್ಯ ಗಳಿಸಿಕೊಂಡ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಎರಡನೇದಾಗಿ ಜಾಗತಿಕ ಸಂಪರ್ಕ. ಹಿಂದೆ ಮಾನವರ ಗುಂಪುಗಳು ಭೌಗೋಳಿಕವಾಗಿ ಪ್ರತ್ಯೇಕವಾಗಿದ್ದಾಗ, ಬೇರೆ ಬೇರೆ ಆಗಿದ್ದಾಗ ವಿಕಸನದ ಬದಲಾವಣೆಗಳು ವೇಗವಾಗಿ ಸ್ಥಿರಗೊಳ್ತಾ ಇದ್ದವು. ಆದರೆ ಇವತ್ತು ಜಾಗತೀಕರಣದಿಂದಾಗಿ ಹಲವಾರು ಜನಾಂಗಗಳ, ವಿಭಿನ್ನ ಜನಾಂಗಗಳ ನಡುವೆ ತಳಿಯ ಮಿಶ್ರಣ ಹೆಚ್ಚಾಗ್ತಾ ಇದ್ದು, ಇಡೀ ಮಾನವ ಕುಲದ ಜೀನ್ ಪೂಲ್ ಅಂದರೆ ತಳಿಯ ಒಂದು ಆಕಾರ ಹೆಚ್ಚು ವೈವಿಧ್ಯಮಯ ಆಗ್ತಾ ಐತೆ, ಬಗೆ ಬಗೆಯದಾಗ್ತಾ ಐತೆ. ಮಾನವನ ವಿಕಾಸ ಇವತ್ತಿಗೆ ನಿಂತಿಲ್ಲ, ಬದಲಾಗಿ ಅದರ ಸ್ವರೂಪ ಮತ್ತು ಲಕ್ಷಣಗಳು ಬದಲಾಗಿದ್ದಾವೆ. ಮಾನವನ ವಿಕಾಸ ಈಗ ಕೇವಲ ದೈಹಿಕ ಮಾತ್ರ ಅಲ್ಲ, ಅದು ಸಾಂಸ್ಕೃತಿಕ ಆಗೈತೆ. ಭಾಷೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಸಹಕಾರ ಮಾನವನ ಬದುಕನ್ನು ಸಂಪೂರ್ಣವಾಗಿ ಬದಲು ಮಾಡಿದ್ದಾವೆ. ಮೊದಲು ಬಲಿಷ್ಠ ದೇಹವೇ ಮುಖ್ಯ ಆಗಿದ್ದರೆ ಈಗ ಜ್ಞಾನ, ಸಂವಹನ ಮತ್ತು ಸಾಮಾಜಿಕ ಸಾಮರ್ಥ್ಯಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದವೆ. ಕೆಲವು ವಿಜ್ಞಾನಿಗಳು ಇಂದಿನ ವಿಕಾಸದಲ್ಲಿ ಸಾಂಸ್ಕೃತಿಕ ವಿಕಾಸ ಜೈವ ವೈಜ್ಞಾನಿಕ ವಿಕಾಸಕ್ಕಿಂತ ವೇಗವಾಗಿ ನಡೀತಾ ಇದೆ ಅಂತ ಅಭಿಪ್ರಾಯ ಪಡ್ತಾರೆ. ನಾವು ಭೌತಿಕವಾಗಿ ತಕ್ಷಣವೇ ದೊಡ್ಡ ಬದಲಾವಣೆಗಳನ್ನ ಕಾಣದೇ ಇರಬಹುದು, ಆದರೆ ಅಣುಜೀವ ವಿಜ್ಞಾನದ ಮಾಲಿಕ್ಯುಲರ್ ಬಯಾಲಜಿ ಮಟ್ಟದಲ್ಲಿ ನಮ್ಮ ದೇಹ ಇಂದಿನ ಪರಿಸರ, ಆಹಾರ ಪದ್ಧತಿ ಮತ್ತು ಆಧುನಿಕ ಜೀವನ ಶೈಲಿಗೆ ಅನುಗುಣವಾಗಿ ನಿರಂತರವಾಗಿ ರೂಪಾಂತರಗೊಳ್ತಾ ಇದೆ, ವಿಕಾಸ ಹೊಂದ್ತಾ ಇದೆ. ಪ್ರಕೃತಿ, ನಿಸರ್ಗ ಮತ್ತು ಮಾನವ ನಿರ್ಮಿತ ಸಂಸ್ಕೃತಿಗಳು ಎರಡರ ಪ್ರಭಾವದ ನಡುವೆ ಮಾನವನ ಜೈವಿಕ ಪಯಣ ಇಂದಿಗೆ ಮುಂದುವರೆದತೆ. ಭವಿಷ್ಯದ ಮಾನವ ಹೇಗಿರ್ಬೋದು ಅನ್ನೋದು ಇನ್ನೂ ರಹಸ್ಯ, ಆದರೆ ಕೆಲವು ಸಾಧ್ಯತೆಗಳನ್ನು ನಾವು ಊಹಿಸಿ ಮಾಡ್ಬೋದು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ದೇಹದ ಕೆಲವು ಅಂಗಗಳು ಚಿಕ್ಕದಾಗ್ಬೋದು, ಕೃತಕ ಬುದ್ಧಿಮತ್ತೆಯ ಜೊತೆಗೆ ಮಾನವನ ಸಂಬಂಧ ಹೆಚ್ಚಾಗ್ಬೋದು, ಆಗ ಮೆದುಳಿನಲ್ಲಿ ಬದಲಾವಣೆಗಳು ಬರ್ಬೋದು. ಜನ್ಯ ಸಂಪಾದನೆ ಅಂದರೆ ಜೀನ್ ಎಡಿಟಿಂಗು, ತಳಿ ಸಂಕಲನಗೊಳಿಸೋದ್ರ ಮೂಲಕ ಮಾನವ ತನ್ನದೇ ಆದಂಥ ವಿಕಾಸವನ್ನು ತಾನೇ ಪ್ರಭಾವಿಸ್ಕೊಳ್ಬೋದು, ನಿರ್ಧಾರ ಮಾಡ್ಬೋದು. ತಾನು ಮುಂದೆ ಹೇಗೆ ಆಗಬೇಕು, ಏನಾಗಬೇಕು ಅನ್ನೋದನ್ನು ಮಾನವ ತೀರ್ಮಾನ ಮಾಡ್ಕೊಳ್ತಕ್ಕಂಥ, ತಾನೇ ತೀರ್ಮಾನ ಮಾಡ್ಕೊಳ್ತಕ್ಕಂಥ ವೈಜ್ಞಾನಿಕ ಕ್ರಾಂತಿ ಕೂಡ ಆಗಬಹುದು. ಆಗ ಮಾನವ ವಿಕಸನದಲ್ಲಿ ತನ್ನನ್ನು ತಾನೇ ರೂಪಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ದಕ್ಕಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಕಸನದಲ್ಲಿರ್ತಕ್ಕಂಥ ಇನ್ನಿತರ ಅದ್ಭುತ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.